ದಯವಿಟ್ಟು ಏನು ಕುತೂಹಲ ಇಲ್ಲ. ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು. ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ. ದಯವಿಟ್ಟು ಏನು ಕುತೂಹಲ ಇಲ್ಲ. ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು. ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ. ದಯವಿಟ್ಟು ಏನು ಕುತೂಹಲ ಇಲ್ಲ. ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು. ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ. ದಯವಿಟ್ಟು ಏನು ಕುತೂಹಲ ಇಲ್ಲ. ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು. ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ. ದಯವಿಟ್ಟು ಏನು ಕುತೂಹಲ ಇಲ್ಲ.
ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ, ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು, ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ. ದಯವಿಟ್ಟು ಏನು ಕುತೂಹಲ ಇಲ್ಲ. ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ, ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು, ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ. ದಯವಿಟ್ಟು ಏನು ಕುತೂಹಲ ಇಲ್ಲ. ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಾಕಿ ಆಮೇಲೆ ಮಾತಾಡ್ತೀನಿ. ಸಿಎಂ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಡೆದಿದೆಯಾ? ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ, ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಿರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಅವೆಲ್ಲ ನೋಡಿ, ಅವೆಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ, ಬರೀ ಮಂಗಳೂರು ಅಷ್ಟೇ. ಥ್ಯಾಂಕ್ ಯು. ಇನ್ನೂ ಒಂದು ಚರ್ಚೆ ಸರ್, ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದ ಅದು ನಿಮ್ಮ ಅನಿಸಿಕೆಗಳು, ನೀವೇನು ಬೇಕಾದ್ರೂ ಅನ್ಕೊಳ್ಬಹುದು, ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ, ಬಾಕಿ ಏನು ವಿಚಾರ ಇಲ್ಲ. ಸರ್ ನಿಮ್ಮಿಬ್ಬರ ಒಡನಾಟದಲ್ಲಿ ಶಾಂತಿ ನೆಲೆಸಿದೆ? ಎಲ್ಲ ಶಾಂತಿ ಇದ್ದೇ ಇದೆ, ಮೊದಲು ಇತ್ತು, ಈಗಲೂ ಇದೆ. ಏನೂ ಇಲ್ಲ. ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ. ಅವೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗುತ್ತೆ, ಇಲ್ಲಿ ಏನೂ ಆಗಲ್ಲ.